ಯುವಕರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಚ್ಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮೆಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಯುವ ಮಿತ್ರ ಇರ್ತಕ್ಕಂಥ ಕಾಂತರಾಜ್ರವರೇ, ಕಾಂತಕುಮಾರ್ ಅವರೇ, ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ರೀತಮ್ ಗೌಡ್ರೆ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಹಲವಾರು ವರ್ಷಗಳಿಂದ ಕೆಪಿಎಸ್ಸಿಯಲ್ಲಿ ಇರಬಹುದು, ಎನ್ಇಎನಲ್ಲಿರ್ಬೋದು, ಯಾವ ರೀತಿ ಅವ್ಯವಹಾರಗಳು ನಡೀತಾ ಇದೆ, ಪರೀಕ್ಷೆಗಳಲ್ಲಿ ಲಕ್ಷ ಲಕ್ಷ ಲಂಚವನ್ನು ತೆಗೆದುಕೊಂಡು ಯಾರು ಅರ್ಹರಿಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕಾರ್ಯದಲ್ಲಿ ಏನು ಕಪಟ ನಾಟಕ ನಡೀತಾ ಇದೆ. ಮತ್ತೊಂದು ಕಡೆ ದೈಹಿಕ ಶಿಕ್ಷಕರ ನೇಮಕಾತಿ 15-20 ವರ್ಷ ಆದರೂ ಆಗಿಲ್ಲ. ಸಂಗೀತ ಶಿಕ್ಷಕರು 15-20 ವರ್ಷಗಳಿಂದ ಆಗಿಲ್ಲ. ಕನ್ನಡ ಟೀಚರ್ ಇರ್ಬೋದು, ಸೈನ್ಸ್ ಟೀಚರ್ಗಳು ಇರ್ಬೋದು, ಹಿಂದಿ ಟೀಚರ್ ಇರ್ಬೋದು, PSTR ಶಿಕ್ಷಕರ ನೇಮಕಾತಿ ಇವತ್ತು ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲೂ ಆಗ್ತಾ ಇಲ್ಲ, ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇಲ್ಲ. ಬಯೋಟೆಕ್ನಾಲಜಿ, ಚಿತ್ರಕಲೆ, ದೈಹಿಕ ಶಿಕ್ಷಣ, BCom B.Ed ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು, ತಾವು ಎಲ್ಲಿ ಹೋರಾಟಗಳನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿದಾಗಲೂ ಕೂಡ ನಾವು ನಿಮ್ಮ ಜೊತೆಲಿ ಇದ್ವಿ, ಇಲ್ಲೂ ಕೂಡ ಇದ್ದೇವೆ. ಆದ್ರೆ ಹೋರಾಟದ ಜೊತೆಲಿ ಇದ್ದೇವೆ ಅನ್ನೋ ಕಾರಣಕ್ಕೆ ನಮ್ಮ ಈ ರಾಜ್ಯದ ಯುವಜನತೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಯುವಕರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋಗಿ ಭಾಷಣ ಮಾಡಿದ ತಕ್ಷಣ ಅವರ ಸಮಸ್ಯೆ ಪರಿಹಾರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಕಳೆದ ವರ್ಷ ನಾನು ನೋಡ್ತಾ ಇದ್ದೆ, ಗುಲ್ಬರ್ಗಾದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆನೂ ಕೂಡ ಇದ್ರು, ಅಲ್ಲೇನೆ AICC ಅಧ್ಯಕ್ಷರು. ಅದೇ ವೇದಿಕೆಯಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದಿನ ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸಿದ್ರು, ಉತ್ತರ ಕರ್ನಾಟಕದಲ್ಲೇನೆ, ಕಲ್ಯಾಣ ಕರ್ನಾಟಕದಲ್ಲೇನೆ 35,000 ಶಿಕ್ಷಕರ ಹುದ್ದೆಗಳು ನೇಮಕಾತಿ ಇನ್ನೂ ಕೂಡ ಆಗಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನೋ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ನಾನು ನೋಡ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ KPSC PDOಗಳ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರಗಳಾಗಿದ್ದಾವೆ. 400 ಪೋಸ್ಟ್ಗಳು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ 400 ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆ? ಹಾಗಾದ್ರೆ ಯಾಕಿದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕೆಪಿಎಸ್ಸಿನಲ್ಲಿ ಸುಧಾರಣೆ ತರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಸುಧಾರಣೆ ತರೋದಕ್ಕೆ ಕೆಪಿಎಸ್ಸಿಲಿ ಅಂತ ಹೇಳಿದ್ರೆ, ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. 400 ಪೋಸ್ಟ್ಗಳಿಗೆ 90 ಲಕ್ಷ 80 ಲಕ್ಷ ಅಂತ ಹೇಳಿದ್ರೆ ಸರಿಸುಮಾರು 350 ಕೋಟಿ ರೂಪಾಯಿಗಳಾಯ್ತು ಲಂಚ. ಆ 350 ಕೋಟಿ ಲಂಚ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ್ರೂ ಪಾಲು ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಇವತ್ತು ಬಹಿರಂಗಪಡಿಸಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು. ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ, ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯವನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಇದ್ರ ಬಗ್ಗೆ ನೀವು ಸರಿಯಾಗಿ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದ್ರೆ CBI ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ಕಾಂತಕುಮಾರ್ ಅವರ ಆದಿಯಾಗಿ ತಾವೆಲ್ಲರೂ ಕೂಡ
ನಿನ್ನೆ ದಿನ ವಿಪಕ್ಷ ನಾಯಕರು ಕೂಡ ಚೇರ್ಮನ್ ಅವ್ರನ್ನ ಭೇಟಿ ಮಾಡಿ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ನೆಲ್ಲಾದ್ರೂ ಕೂಡ ಕೆಪಿಎಸ್ಸಿ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಗಳು ನಡೀತವೆ ಅದೇ ಮಾದರಿಯಲ್ಲೂ ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ತಾವು ಸರ್ಕಾರ ಕ್ರಮನ ಕೈಗೊಳ್ಳಬೇಕಾಗ್ತದೆ. ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರವೇ ಕೊಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನಾನು ವೇದಿಕೆ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ.